ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ಕೇಳುಗ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಕಳೆದ ವಾರ ನಾವು ಏನು ಅಂದ್ಕೊಂಡಿದ್ದೀವಿ ಅಲ್ಲ, ಅದೇ ರೀತಿಯಾಗಿ ವಾತಾವರಣದ ವರ್ತನೆ ಕೂಡ ಇತ್ತು ಅನ್ನೋದು ಭಾಳ ಸಂತೋಷದ ವಿಷಯ. ತಮಗೆಲ್ಲ ನಿರಂತರವಾದಂಥ ಮಳೆಯಿಂದಾಗಿ ಭಾಳಷ್ಟು ಕಷ್ಟ ಆಗಿತ್ತು. ಹೊಲದೊಳಗೆ ನೀರು ನಿಂತು ಬೆಳೆಗಳಿಗೆ ತೊಂದರೆ ಆಗುವಂಥ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗಿದ್ದು, ರೋಗ ಕೀಟಗಳ ಬಾಧೆ, ಆಮೇಲೆ ಬೆಳೆ ನಾಶ, ಇಂಥ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳನ್ನು ನಾವು ಕಳೆದ ವಾರ ನೋಡ್ತಾ ಇದ್ವಿ. ಹೀಗಾಗಿ ಯಾವಾಗ ಮಳೆ ನಿಲ್ತದ ಅನ್ನುವಂಥ ಒಂದು ತವಕದೊಳಗೆ ನಾವೆಲ್ಲರೂ ಇದ್ವಿ. ಮಳೆ ನಿಲ್ಲಬೇಕು, ಹೊರಪುಸಿಬೇಕು, ಅದರ ನಂತರ ನೆಲ ಆರಬೇಕು, ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಂಥ ಸಂದರ್ಭದೊಳಗೆ ಅನೇಕ ಕಡೆ ಬಹಳ ದುರಂತ ಅನಿಸ್ತದ. ಬೆಳೆ ನಾಶ ಆಗಿದ್ರ ವರದಿ ಕೂಡ ಬರ್ತಾ ಇದೆ. ಇಲ್ಲಿ ತನಕ ಏನು ನಮ್ಮ ರೈತರು ತಾವು ಕಷ್ಟಪಟ್ಟು ಬೆಳೆದಂಥ ಬೆಳೆ ಏನಿತ್ತು ಅದು ಅನೇಕ ಕಡೆಗಳಲ್ಲಿ ನೀರಿಗೆ ಆಹುತಿಯಾದದ್ದನ್ನು ನಾವು ಕೇಳ್ತಾ ಇದ್ದೀವಿ. ಇದು ಬಹಳ ನೋವು ತರುವಂಥ ಒಂದು ವಿಷಯ. ಅಕಾಲಿಕವಾದಂಥ ಒಂದು ವಾತಾವರಣದ ಏರುಪೇರುಗಳಿಂದ ಮಳೆಯ ಪ್ರಮಾಣದೊಳಗೆ ಹೆಚ್ಚು ಕಡಿಮೆ ಆಗೋದ್ರಿಂದ ಇಂಥ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಂತೂ ಇಂಥ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಕಡೆ ತಿಂಗಳಾನುಗಟ್ಟಲೆ ಮಳೆ ಇರಲಿಲ್ಲ, ಬಿಸಿಲೇ ಹೊಡಿತಾ ಇತ್ತು. ಅಂಥ ಸಂದರ್ಭದೊಳಗೆ ಮಳೆ ಬೇಕು ಬೇಕು ಅಂದಾಗ ಬರಲಿಲ್ಲ. ಆದ್ರೆ ನಿರಂತರವಾಗಿ ಒಂದು 10-15 ದಿವಸ ಮಳೆ ಬಂದು ಎಲ್ಲ ಅವಾಂತರಗಳನ್ನು ನಮ್ಮ ಭಾಗದೊಳಗೆ ಸೃಷ್ಟಿ ಮಾಡಿತು. ಇದರಿಂದ ತಾವು ಅನೇಕರು ತೊಂದರೆಗೆ ಈಡಾಗಿದ್ದೀರಿ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾಗುವುದನ್ನು ತಪ್ಪಿಸೋದಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಅದರಿಂದ ಸ್ವಲ್ಪ ಆದರೂ ಸಂರಕ್ಷಣೆ ಪಡೆಯೋದಕ್ಕೆ ಬೆಳೆ ವಿಮೆ ಅನ್ನುವಂಥದ್ದು ನಮಗೆ ಭಾಳ ಅನುಕೂಲಕ್ಕೆ ಬರ್ತದೆ. ತಾವು ದಯವಿಟ್ಟು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಬೆಳೆ ವಿಮೆಯನ್ನು ಮಾಡಿಸ್ಬೇಕು. ಸಾಲ ತೊಗೊಂಡವ್ರು ಇರ್ಬೋದು, ಸಾಲ ತಗೊಳ್ಳಾರ್ದವ್ರು ಇರ್ಬೋದು, ಬೆಳೆ ವಿಮೆ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೇಬೇಕು. ಈಗಿನ ಪರಿಸ್ಥಿತಿಗಳು ಹಂಗದಾವ. ನಾವು ಯಾವುದನ್ನು ಗ್ಯಾರಂಟಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಳೆ ವಿಮೆ ಅನ್ನುವಂಥದ್ದು ಈಗ ಮಾಡಿಸಿದವರು ಒಳ್ಳೆಯದು, ಮಾಡಿಸದೇ ಇರುವಂಥವ್ರು ಮುಂದಿನ ದಿನಗಳಲ್ಲಾದರೂ ಸಹಿತ ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಿ ಬೆಳೆ ವಿಮೆ ಮಾಡೋದ್ರ ಕಡೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಆಮೇಲೆ ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುವಂಥ ಸಂದರ್ಭದೊಳಗೆ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಭಾಳ ಮಹತ್ವದ್ದು. ತಾವೇ ಬೆಳೆ ಸಮೀಕ್ಷೆ ಮಾಡಿ ತಮ್ಮ ಹೊಲದೊಳಗೆ ಯಾವ ಬೆಳೆ ಅದ, ಎಷ್ಟರ ಮಟ್ಟಿಗೆ ಅದ ಅನ್ನೋದನ್ನು ತಾವೇ ನೋಂದಣಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ. ನಮ್ಮ ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ತಮಗೆ ಹೇಳಿದ್ದಾರೆ. ಅದನ್ನು ತಾವು ಕೇಳಿರಿ ಅಂಥೇಳಿ ಭಾವಿಸ್ತೀವಿ. ಆದರೂ ಕೂಡ ಈಗ ಅದನ್ನು ನನಗೆ ಹೇಳಬೇಕನ್ನಿಸ್ತದೆ. ಯಾಕಪ್ಪ ಅಂತಂದರೆ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ತಮಗೆ ಬೆಳೆ ವಿಮೆ ಪರಿಹಾರ ಸಿಗುವಂಥದ್ದು, ಅದ್ರ ಜೊತೆಗೆ ಬೆಳೆ ಸಾಲ ಸಿಗುವಂಥದ್ದು, ಹಿಂಗೆ ಅನೇಕ ಲಾಭಗಳು ಇದರಿಂದ ಆಗ್ತವೆ. ಅದಕ್ಕೆ ಬೆಳೆ ಸಮೀಕ್ಷೆ ಮಾಡೋದ್ರ ಕಡೆ ತಾವು ಗಮನ ಹರಿಸಬೇಕು. ಆ್ಯಪ್ ಬರ್ತದೆ, ಬೆಳೆ ದರ್ಶಕ ಅನ್ನುವಂಥ ಒಂದು ಆ್ಯಪು. ಆ ಆ್ಯಪನ್ನು ತಾವು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮಷ್ಟು ನೀವೇ ಕಲಿತು, ಇದು ಒಂದೇ ಸಲ ಅಲ್ಲ, ಪ್ರತಿ ವರ್ಷವೂ ಇದೇ ಇರ್ತದೆ. ಅದಕ್ಕಾಗಿ ನಾವು ಒಂದು ಸಲ ನಾವು ಪರ್ಫೆಕ್ಟಾಗಿ ಕಲ್ತೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾರ ಸಲುವಾಗಿ ಕಾಯೋದು ಬೇಕಾಗಂಗಿಲ್ಲ. ಅದಕ್ಕೆ ಬೆಳೆ ದರ್ಶಕವನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆದಷ್ಟು ಜಲ್ದಿ ಪೂರ್ಣಗೊಳಿಸೋದ್ರ ಕಡೆ ಗಮನ ಹರಿಸಬೇಕು. ಆಮೇಲೆ ನಿಮ್ಮ ಗ್ರಾಮದೊಳಗೆ ಖಾಸಗಿ ಗ್ರಾಮ ನಿವಾಸಿ ಅಂತಿರ್ತಾರೆ, ಪ್ರೈವೇಟ್ ರೆಸಿಡೆಂಟ್ ಅಂಥೇಳಿ, ಅವರು ಈ ಸಮೀಕ್ಷೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅವರನ್ನು ತಾವು ಭೇಟಿಯಾಗ್ರಿ. ಏನು ತಿಳಿಲಿಲ್ಲ ಅಂತಂದ್ರೆ ಅವರಿಗೆ ಸಂಪರ್ಕ ಮಾಡಿರಿ ಮತ್ತು ಅವ್ರ ಜೊತೆಗಿದ್ದು ನಿಮ್ಮ ಸಮೀಕ್ಷೆಯನ್ನು ಪೂರ್ಣಗೊಳಿಸಿಕೊಳ್ಳ್ರಿ ಅಂಥೇಳಿ ಈಗಾಗಲೇ ತಮಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ತಾವು ಪಾಲಿಸೋದು ಒಳ್ಳೆಯದು ಅಂಥೇಳಿ ನಮಗೆ ಅನ್ನಿಸ್ತದೆ. ಬೆಳೆ ಸಮೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿ. ಕಲಬುರಗಿ ಜಿಲ್ಲೆಯಲ್ಲಿ 2024 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಉತ್ಸವ ಪ್ರಾರಂಭವಾಗಿದ್ದು, ಈ ಒಂದು ಬೆಳೆ ಸಮೀಕ್ಷೆಯಿಂದ ಆಗುವಂತಹ ಲಾಭಗಳು: ಬೆಳೆ ವಿಮೆ, ಬೆಳೆ ಪರಿಹಾರ, ಬೆಂಬಲ ಬೆಲೆ, ಬೆಳೆ ಸಾಲ ಪಡೆಯಲು ಅನುಕೂಲ ಆಗುತ್ತದೆ. ರೈತ ಬಾಂಧವರು ತಮ್ಮದೇ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಖಾಸಗಿ ನಿವಾಸಿ ಅಥವಾ PR ಅನ್ನು ಸಂಪರ್ಕಿಸಿ ತಾವು ತಮ್ಮ ಕ್ಷೇತ್ರದಲ್ಲಿ ಜಮೀನಿನಲ್ಲಿ ಬೆಳೆತಕ್ಕಂಥ ಬೆಳೆಯನ್ನು ಸಮೀಕ್ಷೆ ಕೈಗೊಳ್ಳಲು ಕೋರಿದೆ.
ಆದ್ಮೇಲೆ ತಾವು ಕೆಲವರು ಹೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಈಗೇನು ನಿರಂತರವಾಗಿ ಮಳೆ ಬಂದು ಬೆಳೆ ಸಂಕಷ್ಟದೊಳಗ ಐತಿ ಅನ್ನುವಂಥದ್ದು, ಅದ್ರ ಜೊತೆಗೆ ಜಲ್ದಿ ತೇವಾಂಶ ಆರಲಿಲ್ಲ ಅಂತಂದ್ರೆ ಅದರಿಂದ ಕೂಡ ಸಮಸ್ಯೆ ಆಗ್ತದ, ಮುಂದಿನ ಚಟುವಟಿಕೆಗಳಿಗೆ ಕೂಡ ಬಹಳ ಕಷ್ಟ ಆಗ್ತದೆ ಅಂತೇಳಿ. ಆದರೆ ಈ ಕಳೆದ ವಾರ ನಮಗೆ ಬಹಳ ಒಳ್ಳೆ ಹೊರಪು ಸಿಕ್ತು. ಅದರಿಂದಾಗಿ ಕೂಡ ಕೆಲವೊಂದು ಕಡೆ ಸಮಸ್ಯೆಗಳು ಉದ್ಭವ ಆಗಿದ್ದನ್ನ ರೈತರು ತಾವು ಹೇಳ್ತಾ ಇದ್ದೀರಿ. ಏನಂತಂದ್ರೆ ಈಗ ನೆಲ ಎಲ್ಲ ಬಿರುಸಾಗಿ ಅದೆಲ್ಲ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಗುರವಾಗಿ ಮಳೆ ಬಂತು ಅಂತಂದ್ರೆ ಮಣ್ಣು ಸಡ್ಲಾಗ್ತದ, ಅಂಥ ಒಂದು ಮಳೆ ಈ ಸದ್ಯಕ್ಕೆ ಬೇಕಾಗ್ಯದ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳ್ತಾ ಇದ್ದೀರಿ. ಈ ಸನ್ನಿವೇಶಗಳು ಹೆಂಗೆ ಆಗಿಂದಾಗ ಬದಲಾವಣೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವುದೂ ಒಂದು ನಿರ್ದಿಷ್ಟವಾಗಿ ಇದು ಹಿಂಗೇ ಇರ್ತದ, ಈ ಒಂದು ಸನ್ನಿವೇಶಕ್ಕೆ ನಾವು ಸಂತೋಷ ಪಡಬೇಕು, ಅದರ ನಂತರ ಈ ಸಂತೋಷ ಸುಸ್ಥಿರವಾಗಿರ್ತದ ಅನ್ನುವಂಥ ಮಾತೇ ಬರೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ನಮ್ಮ ಚಟುವಟಿಕೆಗಳಲ್ಲಿ ಅಡಚಣೆ ಆಗುವುದನ್ನು ನಾವು ನೋಡ್ತಾ ಇದ್ವಿ. ನಮ್ಮ ರೈತರು ಏನು ಸ್ಪಂದನೆ ವ್ಯಕ್ತ ಮಾಡಿದ್ದಾರೆ ಅದನ್ನು ನೋಡಿ ನಾವು ಮುಂದುವರಿಯೋಣಂತ. ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕು ಸರ, ನಂದರಿಗೆಯಲ್ಲಿ ಸರ, ಬಿಸಿಲ ಸರ್ ಈ ವಾರ ಒಟ್ಟ ಮಳೆ ಇಲ್ಲ ಸರ. ಸಜ್ಜಿ ರಾಶಿ ಮತ್ತು ಉದ್ದ ಕೊಯ್ಲ ಎಲ್ಲ ನಡೆದವ್ರಿ ಸರ. ಇದೊಂದು ವಾರ ಬಿಟ್ರೆ ಗುಣ ಸರ್ ಮಳಿ, ಎಲ್ಲ ರೈತರ ರಾಶಿಗಳು ನಡೆದವ್ರಿ ಸರ್. ನೀವ್ ಹೇಳ್ದಂಗೆ ಐತ್ರಿ ಸರ, ಬಾರಿ ಬಿಸಿಲ ಇದ್ದೀರಿ ಸರ, ಒಟ್ಟ ಮಳಿ ಆಗಿಲ್ಲ ಸರ. ಹಿಂಗಾಗಿ ನಮಗ ಬಾರಿ ಅನುಕೂಲ ಆಗ್ಯದ ಸರ. ಎಲ್ಲ ಎಡಿ ಕುಂಟಿ ನಡೆದವ್ರಿ ಸರ, ಮತ್ತೆ ರಾಶಿಗಳು ನಡೆದವ. ಬೆಳಿಗಿ ಫಲವತ್ತ ಸರ, ಬಿಸಿಲ ಒಟ್ಟ ಐತಿಲ್ರಿ, ತಿಂಗಳಾಯ್ತು ಮಳಿ ಇತ್ರಿ. ಈಗ ಬಾರಿ ಬೆಳಿ ತೊಗರಿಗಳು ಎಲ್ಲ ಮತ್ ಕರ್ದಾಗ್ಯಾವ್ರಿ ಸರ. ಹಿಂಗಾಗಿ ಇನ್ನೊಂದು ವಾರ ವೇಟ್ ಮಾಡಿದ್ರ ನಿಮ್ಗೆಲ್ಲ ಚಲೋ ಆಗ್ತಾರ ಸರ. ಸೋಮಶೇಖರ್ ಉಳಿಯವರಿಗೆ ನಮಸ್ಕಾರ ಸರ್. ವಿಜಯಪುರ ಜಿಲ್ಲಾ ನಂದರಿಗೆಯಲ್ಲಿ ಸರ್ ಅರ್ಧ ಗಂಟೆ ಮಳೆ ಬರ್ಲಾಗ್ತದೆ ಸರ್. ಈಗೇನು ವಾಯುಭಾರತ ಕುಸಿತ ಏನು ಇದು ಚಂತನಿಂದ ಮತ್ತು ಮಳೆ ಒಟ್ಟ ಕಡಿಮೆ ತಿಳಿದ್ರಿ ಸರ್. ಇವತ್ತು ಮಳೆ ಭಾರಿ ಜೋರಾದ ಸರ್, ಸದ್ಯ ಮಳೆ ಭಾರಿ ನಡೆದ ಸರ್. 11ನೇ ತಾರೀಕು ಸರ 8 ಚಲೋ ಸರ್, ಕಂಟಿನ್ಯೂ ನಡೆದ ಸರ್. ಸೋಮಶೇಖರ್ ಸರ್ಗೆ ನಮಸ್ಕಾರಗಳು ತಿಳಿಸುತ್ತಾ ಸರ್, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ LK ವೀರನಗೌಡ ಸರ್ ಮಾತಾಡ್ತಾ ಇರೋದು ಸರ್. ಮುಖ್ಯ ಅಂಶವೇನೆಂದರೆ ಮಂಗಳವಾರದಿಂದ ಈ ಸೋಮವಾರವರೆಗೂ ನಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ರೀತಿ ಒಂದು ಮಳೆ ಆಗಿಲ್ಲ ಸರ್. ಯಾಕಂದ್ರೆ ನೀವು ಶುದ್ಧವಾದ ವಾತಾವರಣ ಅಂತ ಹೇಳಿದ್ರೆ ಸರ್, ಅದೇ ರೀತಿ ನಮ್ಗೆ ಈ ಒಂದು ವಾರ ಶುಭ್ರತೆಯ ವಾತಾವರಣ ಇತ್ತು ಸರ್. ಅದರಿಂದ ಎಲ್ಲಾ ರೈತರು ತಮ್ಮ ಹೊಲದಲ್ಲಿ ಕೃಷಿ ಚಟುವಟಿಕೆ ಬಹಳ ಸೊಗಸಾಗಿ ಹಾಗೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಸರ್. ಯಾಕಂದ್ರೆ ಕಳೆ ತೆಗೆದಾಗಲಿ ಅಥವಾ ಗೊಬ್ಬರ ಬಿತ್ತನೆ ಆಗಲಿ ಅಥವಾ ಕುಂಟಿ ಹೊಡೆಯದರಾಗಲಿ ಎಲ್ಲಾ ರೀತಿಯಿಂದ ಒಂದು ಕೆಲಸ ಬಹಳ ಅಚ್ಚುಕಟ್ಟಿಂದ ಆಗಿದೆ ಸರ್. ಈ ಎಲ್ಲಾ ಬೆಳೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬೇಕು ಸರ್. ಯಾಕಂದರೆ ಈಗ ನಾವು ಸ್ವಲ್ಪ ಕೆಸರಿನಲ್ಲಿ ಕೆಲಸ ಮಾಡಿರೋದ ಕಾರಣ ಹೊಲ ಸ್ವಲ್ಪ ಬಿಗಿಯಾಗಿದೆ ಸರ್. ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದರೆ ಎಲ್ಲಾ ಬೆಳೆಗಳಿಗೆ ಸಕಲವಾಗಿ ಉತ್ತರ ಮಳೆ ಬಹಳ ಮುಖ್ಯವಾಗುತ್ತೆ ಸರ್. ಏಕೆಂದ್ರೆ ನಮ್ಗೆ ಈಗ ಒಂದು ಮಳೆ ಆದರೆ ಇನ್ನು ನಮ್ಗೆ ಮಳೆ ನಾವು ಬೇಡವಾಗುತ್ತೆ ಸರ್. ಈಗ ಉತ್ತರ ಮಳೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಸರ್. ಮೆಣಸಿನಕಾಯಿ ಈಗಾಗಲೇ ಕುಂಟೆ ಹೊಡೆದು ಬೋದು ಏರಿಸುವ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಸರ್. ಆ ಮುಕ್ತಾಯದಲ್ಲಿ ಸ್ವಲ್ಪ ನೀರು ಬೇಡ್ತಾ ಇದೆ ಸರ್ ಮೆಣಸಿನ ತೋಟದಲ್ಲಿ. ಇಷ್ಟೇ ನನ್ನ 2 ಮಾತುಗಳು ಮುಗಿಸ್ತೇನೆ ಸರ್. ನಮಸ್ಕಾರಗಳು. ಸ್ಪಂದಿಸಿದಂತಹ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳು. ತಾವು ಅನೇಕ ಚಟುವಟಿಕೆಗಳಲ್ಲಿ ಈಗ ತೊಡಗಿಕೊಂಡಿದ್ದೀರಿ. ಬಹುತೇಕ ತಮಗೆಲ್ಲರಿಗೂ ಈಗ ಮಳೆಯಿಂದ ಬಿಡುಗಡೆ ಸಿಗಬೇಕು ಅನ್ನುವಂಥ ಏನು ಅಭಿಪ್ರಾಯದೊಳಗಿದ್ದೀರಿ. ಅವರಿಗೆ ಈಗಾಗಲೇ ಸಾಕಷ್ಟು ಅವಕಾಶಗಳು ಸಿಕ್ಕವ. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಮಳೆ ಕೆಲವೊಂದು ಕಡೆ ಇರಲಿಲ್ಲ ಅಂತಂದ್ರೂ ಕೂಡ ನಡೀತದ ಅನ್ನುವಂಥ ಅಭಿಪ್ರಾಯದ ಕೆಲವರಿಗೆ ಮಳೆ ಬೇಕಾಗಿದೆ. ಇಂಥ ಒಂದು ಸನ್ನಿವೇಶದೊಳಗೆ ನಮಗೆ ಈ ವಾರ ಬಹುಶಃ ಒಂದು ಒಳ್ಳೆ ಸೂಚನೆ ಕೊಡಬಹುದು ಅಂಥೇಳಿ ನಮಗೆ ಅನ್ನಿಸ್ತದ. ಅದ್ರ ಬಗ್ಗೆ ನಾವು ವಾರದ ಮುನ್ನೋಟದೊಳಗೆ ನೋಡೋಣ. ಆತ್ಮೀಯರೇ, ಈಗ ತಾವು ಕೇಳಿರ್ಬೋದು ಮಾಧ್ಯಮದೊಳಗೆ ಪ್ರಚಾರ ನಡೀತಾ ಇದೆ ಧಾರವಾಡ ಕೃಷಿ ಮೇಳದ್ದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಪ್ರತಿ ವರ್ಷ ಸೆಪ್ಟೆಂಬರ್ನೊಳಗೆ ಕೃಷಿ ಮೇಳ ನಡೀತಾ ಇರೋದು ತಮಗೆಲ್ಲರಿಗೂ ವೇದ್ಯ ಅದ. ಅನೇಕರು ಈ ಕೃಷಿ ಮೇಳದೊಳಗೆ ಇಲ್ಲಿ ತನಕ ತಾವು ಭಾಗವಹಿಸಿದ್ದೀರಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಭಾಳ ದೊಡ್ಡ ಪ್ರಮಾಣದೊಳಗೆ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 21ರಿಂದ ಸೆಪ್ಟೆಂಬರ್ 24 ತನಕ 4 ದಿನಗಳವರೆಗೆ ಕೃಷಿ ಮೇಳ, ನಮ್ಮ ರೈತರ ಜಾತ್ರೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಡೀತಾ ಇದೆ. ಅದಕ್ಕೆ ಈ ಒಂದು ಕೃಷಿ ಮೇಳದೊಳಗೆ ತಾವು ಭಾಗವಹಿಸಿ ಇದರ ಲಾಭವನ್ನು ಪಡಿಬೇಕು ಅನ್ನುವಂಥ ವಿಚಾರ ನಮ್ಮದು. ತಾವೊಬ್ಬರೇ ಅಲ್ಲ, ತಮ್ಮ ಸ್ನೇಹಿತರು ಅಲ್ಲದೆ ಪರಿವಾರ ಸಮೇತ ಈ ಕೃಷಿ ಮೇಳದೊಳಗೆ ತಾವು ಭಾಗವಹಿಸಿದ್ರೆ ಭಾಳ ಒಳ್ಳೆಯದು. ವಿಶೇಷವಾಗಿ ಮಕ್ಕಳಿಗೆ ಇದರ ಬಗ್ಗೆ ಪಾಠ ಆಗ್ತದೆ. ಈ ಸಲ
ಕೃಷಿ ಮೇಳವನ್ನು ಒಂದು ವಿಶೇಷವಾದಂಥ ಧ್ಯೇಯದ ಜೊತೆಗೆ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಒಂದು ಧ್ಯೇಯ ಇದ್ದೇ ಇರ್ತದ. ಆ ಪ್ರಕಾರವಾಗಿ ಆ ವಿಷಯದ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಆಚರಣೆ ಮಾಡಲಾಗ್ತದ. ಈ ವರ್ಷ ಇರುವಂಥದ್ದು ಏನು ಅಂತಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅನ್ನುವಂಥ ಒಂದು ವಿಷಯ ಇಟ್ಟುಕೊಂಡು ಈ ವರ್ಷದ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಆಮೇಲೆ ಪ್ರಚಲಿತವಾದಂಥ ಒಂದು ವಿಷಯ. ಮುಂದಿನ ದಿನಗಳಲ್ಲಿ ಸಹಿತ ಈ ವಿಷಯ ಬಹಳ ಪ್ರಸ್ತುತತೆಯನ್ನು ಪಡೀತದ. ತಮಗೆ ಈ ಹವಾಮಾನದ ವೈಪರೀತ್ಯದಿಂದ ಏನೇನು ಆಗ್ತದ ತೊಂದರೆ ಅನ್ನುವಂಥದ್ದು ಈಗಾಗಲೇ ತಾವು ಅನುಭವಿಸಿದ್ದೀರಿ. ಅದಕ್ಕೆ ನಮ್ಮ ಕೃಷಿ ತಾಂತ್ರಿಕತೆಗಳನ್ನು ನಾವು ಯಾವ ರೀತಿ ಸುಧಾರಣೆ ಒಳಗೆ ತರಬೇಕು, ಯಾವ ರೀತಿ ಅನುಷ್ಠಾನ ಮಾಡಬೇಕು, ಯಾವ ರೀತಿ ನಾವು ವೈಪರೀತ್ಯದ ಸಂದರ್ಭಗಳಿಗೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡಿಕೊಳ್ಬೇಕು, ಎದುರಿಸಬೇಕು ಅನ್ನುವಂಥ ಪಾಠಗಳನ್ನು ನಾವು ಕಲೀಲೇಬೇಕಾಗ್ಯದ ಅನ್ನುವಂಥ ವಿಚಾರ ಇಲ್ಲದ. ಈ ಕೃಷಿ ಮೇಳದ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ PL ಪಾಟೀಲ್ ಅವರು ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮತ್ತು ತಮಗೆ ಕೃಷಿ ಮೇಳಕ್ಕೆ ಆಹ್ವಾನ ಕೂಡ ನೀಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನ ಸೆಪ್ಟೆಂಬರ್ 21ರಿಂದ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ಧಾರವಾಡದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಾ ಹವಾಮಾನದ ವೈಪರೀತ್ಯದ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಈ ಘೋಷವಾಕ್ಯದೊಂದಿಗೆ ನಾವು ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು 800ರಷ್ಟು ಸ್ಟಾಲುಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಬೀಜ ಮಾರಾಟದ ಮಳಿಗೆಗಳು, ವಿವಿಧ ಔಷಧಿಗಳು, ಏನು ಸಾವಯವದಲ್ಲಿ ಇರುವಂಥ ಔಷಧಿಗಳೇ ಆಗ್ಬೋದು, ಏನು ರಾಸಾಯನಿಕದ ಔಷಧಿಗಳು ಮಾರಾಟಗಳು, ಹಾಗೂ ಗೊಬ್ಬರ ಮಾರಾಟದ ಮಳಿಗೆಗಳು, ಕೃಷಿ ತಾಂತ್ರಿಕ ಸಲಹೆಗಳು, ವಿವಿಧ ಸಂಘಗಳಿಂದ ಹಲವಾರು ಮಳಿಗೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟಾರೆ ವಿವಿಧ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸುಮಾರು 800 ಮಳಿಗೆಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧರಿಸಿದ್ದು, ಇದರ ಜೊತೆಗೆ ಪ್ರತಿ ವರ್ಷದಂತೆ ನಾವು ಫಲಪುಷ್ಪಗಳ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರದರ್ಶನ ಮತ್ತು ಮೊದಲನೇ ದಿವಸ ಬೀಜ ಮೇಳವನ್ನ ಆಯೋಜಿಸಿದ್ದೇವೆ. ಈ ಎಲ್ಲ ವಸ್ತು ಪ್ರದರ್ಶನಗಳ ಜೊತೆಗೆ ಜಾನುವಾರುಗಳ ಪ್ರದರ್ಶನ ಮತ್ತು ಸಾಕು ಪ್ರಾಣಿಗಳ ಪ್ರದರ್ಶನವೂ ಕೂಡ ಇರುತ್ತದೆ. ಇದರ ಜೊತೆಗೆ ಕ್ಷೇತ್ರ ಪ್ರದರ್ಶನ, ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳಲ್ಲಿ ಸಂಶೋಧನೆ ನಡೀತಾ ಇದೆ. ಉದಾಹರಣೆಯಾಗಿ ಶೇಂಗಾ, ಗೋವಿನ ಜೋಳ, ಸೋಯಾ ಅವರೆ ಮತ್ತು ಅಕಡಿ ಕಾಳುಗಳು, ಸಾವಯವ ಕೃಷಿ, ಹೀಗೆ ಎಲ್ಲ ಬೆಳೆಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯ ತಾಕುಗಳ ಭೇಟಿಗಾಗಿ ಏರ್ಪಾಡು ಮಾಡಿದ್ದೇವೆ. ತೋಟಗಾರಿಕೆ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ನಾವು ಏರ್ಪಡಿಸಿದ್ದೇವೆ. ಅದಲ್ಲದೆ ಹೈಟೆಕ್ ತೋಟಗಾರಿಕೆಗೆ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹೈನುಗಾರಿಕೆ ವಿಭಾಗಕ್ಕೆ, ಹೀಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಿಗೂ, ಗೃಹ ವಿಜ್ಞಾನ ವಿಭಾಗಕ್ಕೂ ಕೂಡ ಸಮಸ್ಯೆಗೆ ಅನುಸಾರವಾಗಿ ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ಕೃಷಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಒಂದು ಸಲಹಾ ಕೇಂದ್ರವನ್ನ ಏರ್ಪಡಿಸಿದ್ದು, ಅಲ್ಲಿ ರೈತರು ತಮ್ಮ ಯಾವುದೇ ಸಮಸ್ಯೆಗಳಿಗೆ ಎಲ್ಲ ಬೆಳೆಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಅವರು ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದು ಅಲ್ಲದೆ ಮಾರುಕಟ್ಟೆ ವಿಶ್ಲೇಷಣೆ ಬಗ್ಗೆನೂ ಕೂಡ ಚರ್ಚೆ ಇರ್ತದ. ಆ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಮುಂದಿನ ಹಂಗಾಮದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಧಾರಣೆ ಸಿಗುತ್ತದೆ ಅನ್ನುವುದನ್ನ ರೈತರು ತಿಳಿದುಕೊಂಡು ತಮ್ಮ ಬೆಳೆ ಪದ್ಧತಿಯನ್ನ ತಾವು ನಿರ್ಣಯ ಮಾಡಲಿಕ್ಕೆ ಈ ಮಾರುಕಟ್ಟೆ ವಿಶ್ಲೇಷಣೆ ಬಹಳ ಉಪಕಾರಿ ಆಗ್ತದ ಅಂತ ನಾನು ಬಯಸ್ತೇನೆ. ಕೃಷಿ ಮೇಳಕ್ಕೆ ಬರುವಂತ ಎಲ್ಲ ರೈತ ಬಾಂಧವರು QR ಕೋಡ್ ಮೂಲಕ ಮುಂಚಿತವಾಗಿ ನೋಂದಣಿಯನ್ನ ಮಾಡಿ ಪ್ರಮಾಣ ಪತ್ರ ತೆಗೆದುಕೊಳ್ಳುವಂತ ಸೌಲಭ್ಯ ಇರುವುದರಿಂದ ದಯವಿಟ್ಟು ಎಲ್ಲರೂ ಮುಂಚಿತವಾಗಿ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಇನ್ನೊಂದು ಹೆಚ್ಚಿನ ಆಕರ್ಷಣೆ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಕರ್ನಾಟಕ ಮತ್ತು ಹೊರಗಡೆ ರಾಜ್ಯಗಳಿಂದ ಸ್ಟಾರ್ಟ್ಅಪ್ ದಲ್ಲಿ ತೊಡಗಿರುವಂತ ಕೆಲವೊಂದು ಕಂಪನಿಗಳನ್ನ, ಯುವಕರನ್ನ ಕರೆಯಿಸಿ ಅವರು ಮಾಡಿದಂತ ಸಾಧನೆಗಳನ್ನ ಯುವಕರಿಗೆ ತೋರಿಸಿಕೊಡ್ಲಿಕ್ಕೂ ಕೂಡ ಒಂದು 20ರಿಂದ 25 ಸ್ಟಾರ್ಟ್ಅಪ್ ಕಂಪನಿಗಳನ್ನ ನಾವು ಈ ವರ್ಷ ವಿನೂತನವಾಗಿ ಆಹ್ವಾನಿಸಿ
ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರ ಉಪಯೋಗವನ್ನು ಕೂಡ ರೈತ ಬಾಂಧವರು ಮತ್ತು ಯುವಕರು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಬರುವ ಸೆಪ್ಟೆಂಬರ್ 21ರಿಂದ 24ರವರೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆಯುವಂತಹ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಿರಿ ಅಂತ ಹೇಳಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಮತ್ತೊಮ್ಮೆ ನಾನು ತಮಗೆಲ್ಲ ಕೇಳ್ಕೊಳ್ಳೋದೇನಂತಂದ್ರೆ, ಈ ಕೃಷಿ ಮೇಳದೊಳಗೆ ತಾವು ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಇನ್ನು ನಮ್ಮಲ್ಲಿ ಅನೇಕ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆಯಾಗಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇರುವಂಥ ರೈತ ಬಾಂಧವರು ಗಮನಿಸಬೇಕು. ಅನೇಕ ಕಡೆಗಳಲ್ಲಿ ನೀರು ನಿಂತು ಬೆಳೆಗಳಿಗೆ ಹಾನಿಯಾಗ್ಯದ. ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಬೆಳೆ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇದೆ. ಇಂಥ ಸಂದರ್ಭದೊಳಗೆ ನಮ್ಮ ರೈತರು ಏನು ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ತಮಗೆ ನೀಡ್ತಾ ಇದ್ದಾರೆ. ಅವರು ಹೇಳೋದನ್ನು ನಾವು ಕೇಳಿ ಅದರ ಪ್ರಕಾರ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳೋಣಂತ. ನಮಸ್ಕಾರ ರೈತ ಬಾಂಧವರೇ. ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ. ಈ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೊಗರಿ ಬೆಳೆಯಲ್ಲಿ ಕಾಣ್ಕೊಳ್ಬಹುದಾದಂಥ ಒಂದು ಪರಿಸ್ಥಿತಿಯ ಬಗ್ಗೆ ತಮಗೆ ಕೆಲ ಮಾಹಿತಿಯನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್, ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ತೊಗರಿ ಬೆಳೆ ಮುಂದಿನ ಕೆಲ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಹೂವಾಡುವ ಒಂದು ಹಂತವನ್ನ ತಲುಪ್ತಾ ಇದೆ. ಈ ಒಂದು ಪ್ರಸಂಗದಲ್ಲಿ ರೈತರಿಗೆ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ ಎಲೆಗಳು ಮುದುಡಿಕೊಂಡು ಅಥವಾ ಮಡಿಚಿಕೊಂಡು ಒಳಗಡೆ ಏನಪ್ಪಾ ಅಂದ್ರೆ ಕೀಟದ ಬಾಧೆಯನ್ನ ತಾವು ಕಾಣಬಹುದು. ಈ ಒಂದು ಕೀಟದ ನಿರ್ವಹಣೆಗೆ ರೈತ ಬಾಂಧವರು ಪ್ರೊಫೆನೋಫಾಸ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿ ಬೆಳೆಸಿ ಸಿಂಪಡಣೆ ಮಾಡಬಹುದು. ಕೀಟದ ಬಾಧೆ ಇಲ್ಲದೇ ಇದ್ರೂ ಸಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇರುವಂತಹ ಒಂದು ಬೇವಿನ ಎಣ್ಣೆಯನ್ನ ಪ್ರತಿ 1 ಲೀಟರ್ ನೀರಿಗೆ 5 ಮಿಲಿಯಂತೆ ಬೆರೆಸಿ ರೈತರು ತೊಗರಿ ಬೆಳೆಗೆ ಸಿಂಪಡಣೆ ಮಾಡಬೇಕು. ಇದ್ರ ಜೊತೆಗೆ ಈಗಾಗಲೇ ಅತಿಯಾದ ಮಳೆಯಿಂದಾಗಿ ಕೆಲ ರೈತರು ಏನಪ್ಪಾ ಅಂದ್ರೆ ಬೆಳೆ ಹಳದಿ ಆಗ್ತಾ ಇದೆ ಅಥವಾ ಅರಿಶಿಣ ಬಣ್ಣದಾಗ್ತಾ ಇದೆ ಅಂತ ಅನ್ನುವಂಥ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರು ಸಂಯುಕ್ತ ಗೊಬ್ಬರ ಅಂದ್ರೆ ನೀರಿನಲ್ಲಿ ಕರಗುವಂತಹ ಸಂಯುಕ್ತ ಗೊಬ್ಬರ 19-19-19 ಇದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ತಾವು ಸಿಂಪಡಣೆ ಮಾಡಬಹುದು. ಇದನ್ನ ಕೀಟನಾಶಕದ ಜೊತೆಗೂ ಸಹ ರೈತರು ಸಿಂಪಡಣೆ ಮಾಡಿದ್ರಂದ್ರೆ ಮುಂದಿನ ಒಂದು ವಾರದ ದಿನಗಳಲ್ಲಿ ಈ ತೊಗರಿ ಬೆಳೆಯಲ್ಲಿ ತಾವು ಕೈಗೊಳ್ಳಬಹುದಾದಂಥ ಈ ಕ್ರಮಗಳನ್ನು ಅನುಸರಿಸಿದ್ರೆ ಬೆಳೆಗೆ ಉತ್ತಮವಾದ ನಾವು ಮುಂದಿನ ದಿನಗಳಲ್ಲಿ ಬೆಳೆಯನ್ನ ನಿರೀಕ್ಷೆ ಮಾಡಬಹುದು. ರೈತ ಬಾಂಧವರೇ, ಮುಂದಿನ ಸೆಪ್ಟೆಂಬರ್ 20ರ ನಂತರ ಏನಪ್ಪಾ ಅಂತಂದ್ರೆ ಈ ತೊಗರಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಕೆಲವೊಂದು ಕಡೆ ಇನ್ನೂ ಹೆಚ್ಚಿನ ಮಳೆ ಆಗುವಂತ ಒಂದು ಕೆಲವೊಂದು ಮುಂಜಾಗ್ರತಾ ವಿಷಯಗಳನ್ನ ನಮಗೆ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮಳೆ ನೀರಿನಿಂದ ಬಾಧಿತ ತೊಗರಿ ಹೊಲಗಳಲ್ಲಿ ಏನಪ್ಪಾ ಅಂದ್ರೆ ರೈತರು ಈಗ ಒಂದು ವಾರದವರೆಗೆ ಒಣ ಪ್ರದೇಶ ಇರುವಂತಹ ಸಂದರ್ಭದಲ್ಲಿ ಎಡೆ ಹೊಡಿಲಿಕ್ಕೆ ಅವಕಾಶ ಇದ್ದಲ್ಲಿ ಎಡೆ ಹೊಡೆದು ಆ ಮಳೆ ಬಿದ್ದ ನೀರನ್ನು ಹರಿದು ಹೋಗುವಂತೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾಲುವೆಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಅತಿಯಾದ ಮಳೆಯಿಂದ ಆಗುವಂತಹ ಹಾನಿಯನ್ನ ನಾವು ತಡೆಗಟ್ಟಲಿಕ್ಕೆ ಅವಕಾಶ ಇರುತ್ತದೆ. ಧನ್ಯವಾದಗಳು. ಆತ್ಮೀಯರೇ, ಈಗ ನಾವು ಉತ್ತರ ನಕ್ಷತ್ರದ ಸಂದರ್ಭದೊಳಗೆ ಇದ್ದೀವಿ. ಉತ್ತರ ಅಥವಾ ಉತ್ರಿ ಅಂತಲೂ ನಾವು ಕರಿತೀವಿ. ಸೆಪ್ಟೆಂಬರ್ 13ಕ್ಕೆ ಉತ್ರಿ ನಕ್ಷತ್ರದ ಪ್ರವೇಶ ಆಗಿದೆ. ಇದರ ಅವಧಿ ಸೆಪ್ಟೆಂಬರ್ 20ರ ತನಕ ಇರ್ತದ. ಈ ಸಲ ಇದು ಬಹಳ ಒಳ್ಳೆ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುವೃಷ್ಟಿ ಅಂತ ಹೇಳಿ ಅದನ್ನ ಕರೀತಾ ಇದ್ದಾರೆ. ಮುಂಗಾರು ಈ ಸಮಯದೊಳಗೆ ಚುರುಕಾಗ್ತದ. ದೇಶದ ಹಲವು ಕಡೆ ಸುರಿಮಳೆ ಸಾಧ್ಯ ಅದ ಅನ್ನುವಂಥ ವಿಚಾರದ. ನಮ್ಮ ರಾಜ್ಯದ ಮಲೆನಾಡು ಮತ್ತು ಕರಾವಳಿಗಳಲ್ಲಿ ಜಡಿಮಳೆ ಆಗಬಹುದು. ಉತ್ತರ ಒಳನಾಡಿನೊಳಗ ಗುಡುಗಿನಿಂದ ಕೂಡಿದಂತಹ ಮಳೆ ಸಂಭವದ. ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ ತಲೆದೋರಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕ ಕರಾವಳಿ ಒಳಗ ನಿರಂತರವಾದಂತಹ ಒಂದು ಮಳೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಈ ಸಂದರ್ಭದೊಳಗೆ ಮಾಡಬಹುದಾಗಿದೆ. ಇನ್ನು ಮಳೆಯ ದಿನಾಂಕಗಳ ಬಗ್ಗೆ ನಾವು ನೋಡೋದಾದ್ರೆ ಸೆಪ್ಟೆಂಬರ್ 17, 19, 21, 23, 24, 25 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ದಿನಾಂಕಗಳನ್ನು ಇನ್ನೊಮ್ಮೆ ಕೇಳಬೇಕು. ಸೆಪ್ಟೆಂಬರ್ 17, 19, 21, 23, 24, 25 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ
ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 18ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 24 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರ್ಬೋದಾಗ್ಯದ ಅನ್ನೋದನ್ನು ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಪ್ರದೇಶಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಮೊದಲಿನ 3 ದಿನಗಳು ಬುಧವಾರ 18ರಿಂದ ಶುಕ್ರವಾರ 20 ತನಕ ಬಹುತೇಕ ಒಣ ವಾತಾವರಣ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ಅತೀ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಇದನ್ನು ಬಿಟ್ಟರೆ ಬಹುತೇಕ ವಾತಾವರಣ ಈ 3 ದಿನಗಳಲ್ಲಿ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಇರಬಹುದಾಗ್ಯದ. ಆದರೂ ಕೂಡ ಒಣ ವಾತಾವರಣ ಮುಖ್ಯವಾಗಿ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ತುಂತುರು ಮಳೆ ಆಗಬಹುದು. ಅದರ ನಂತರ ಶನಿವಾರ 21ರಿಂದ ಮಂಗಳವಾರ 24 ತನಕ ವಾತಾವರಣದ ದೃಶ್ಯದೊಳಗೆ ನಾವು ಬದಲಾವಣೆಯನ್ನು ಕಾಣಬಹುದು. ಚದುರಿದಂಗ ಮಳೆಯಾಗುವಂಥ ಸಾಧ್ಯತೆಗಳು, ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಈ 4 ದಿನಗಳಲ್ಲಿ ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಮೊದಲಿನ 3 ದಿನಗಳು ಒಣ ವಾತಾವರಣ, ಆ ನಂತರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆಯನ್ನು ನಾವು ನೋಡ್ಬೋದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಈ ಸಂದರ್ಭದೊಳಗೆ ಮಾಡ್ಬೋದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು ಈ 4 ದಿನಗಳಲ್ಲಿ ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರ್ಬೋದು, ಮೋಡ ಮುಸುಕಿದಂಥ ವಾತಾವರಣ, ಮೋಡ ಕವಿದಂಥ ವಾತಾವರಣ ನಾವು ಈ ಸಂದರ್ಭದೊಳಗೆ ಕಾಣ್ಬೋದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನು ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 18 ಮತ್ತು ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 20ನೇ ತಾರೀಕು 40%, ಶನಿವಾರ 21ನೇ ತಾರೀಕು 80%, ರವಿವಾರ 22ರಿಂದ ಮಂಗಳವಾರ 24 ತನಕ 90% ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಈ ಒಂದು ವಾರದ ಅವಧಿಯೊಳಗೆ 42 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 19ನೇ ತಾರೀಕು 20%, ಶುಕ್ರವಾರ 20ನೇ ತಾರೀಕು 60%, ಶನಿವಾರ 21ರಿಂದ ಮಂಗಳವಾರ 24 ತನಕ 90% ಅನ್ನುವಂಥ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 29.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 19ನೇ ತಾರೀಕು 20%, ಶುಕ್ರವಾರ 20ನೇ ತಾರೀಕು 30%, ಶನಿವಾರ 21ನೇ ತಾರೀಕು 65%, ರವಿವಾರ 22ರಿಂದ ಮಂಗಳವಾರ 24 ತನಕ 90% ಅನ್ನುವಂಥ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ ಒಟ್ಟು 29.2 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 25%, ಗುರುವಾರ 19ನೇ ತಾರೀಕು 35%, ಶುಕ್ರವಾರ 20ನೇ ತಾರೀಕು 55%, ಶನಿವಾರ 21ನೇ ತಾರೀಕು 80%, ರವಿವಾರ 22ರಿಂದ ಮಂಗಳವಾರ 24 ತನಕ 90% ಅನ್ನುವಂಥ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 43.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 18ರಿಂದ ಶುಕ್ರವಾರ 20 ತನಕ ಮಳೆಯಾಗುವಂಥ ಸಾಧ್ಯತೆಗಳು 30%, ಶನಿವಾರ 21ನೇ ತಾರೀಕು 60%, ರವಿವಾರ 22ನೇ ತಾರೀಕು 80%, ಸೋಮವಾರ ಮತ್ತು ಮಂಗಳವಾರ 23 ಮತ್ತು 24 ಈ 2 ದಿವಸ 90% ಅನ್ನುವಂಥ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 33.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 20ನೇ ತಾರೀಕು 30, ಶನಿವಾರ 21ನೇ ತಾರೀಕು 70, ರವಿವಾರ 22ರಿಂದ ಮಂಗಳವಾರ 24 ತನಕ 3 ದಿನಗಳವರೆಗೆ 90% ಅನ್ನುವಂಥ ಸೂಚನೆಯಾದ. ಯಾದಗಿರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 19.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 15%, ಗುರುವಾರ 19ನೇ ತಾರೀಕು 30, ಶುಕ್ರವಾರ 20ನೇ ತಾರೀಕು 35, ಶನಿವಾರ 21ನೇ ತಾರೀಕು 50, ರವಿವಾರ 22ರಿಂದ ಮಂಗಳವಾರ 24 ತನಕ 3 ದಿನಗಳವರೆಗೆ 85% ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 20 ಮಿಲಿಮೀಟರ್ನಷ್ಟು ಮಳೆ ನಾವು ಪಡಿಬಹುದಾಗಿದೆ.
ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 25%, ಶುಕ್ರವಾರ 20ನೇ ತಾರೀಕು 35, ಶನಿವಾರ 21ನೇ ತಾರೀಕು 60, ರವಿವಾರ 22ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 36.6 ಮಿಲಿಮೀಟರ್ನಷ್ಟು ಮಳೆ ಬರಬಹುದಾಗ್ಯದ ಅನ್ನುವಂಥ ಸೂಚನೆ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 20ನೇ ತಾರೀಕು 40, ಶನಿವಾರ 21ನೇ ತಾರೀಕು 85, ರವಿವಾರ 22ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 41.7 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದು. ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 19ನೇ ತಾರೀಕು 20, ಶುಕ್ರವಾರ 20ನೇ ತಾರೀಕು 50, ಶನಿವಾರ 21ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗೆ ಒಟ್ಟು ಒಂದು ವಾರದ ಅವಧಿಯೊಳಗೆ 29 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರ್ತದೆ. ಮೊದಲಿನ 3 ದಿನಗಳು ಬಹುತೇಕ ಒಣ ವಾತಾವರಣ ಇರ್ತದೆ. ಮೋಡಗಳು ಕಾಣಿಸ್ಕೊಳ್ತಾವ ಮತ್ತು ಅಲ್ಲಲ್ಲಿ ತುಂತುರು ಮಳೆ ಆಗಬಹುದು. ಇನ್ನು ಶನಿವಾರ 21ರಿಂದ ಮಂಗಳವಾರ 24ರ ತನಕ ವಾತಾವರಣ ಬದಲಾವಣೆ ಆಗ್ತದೆ. ಈ ಅವಧಿಯೊಳಗೆ ನಾವು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಇದನ್ನು ಗಮನಿಸಬೇಕು. ಮೋಡ ಮುಸುಕಿದಂಥ ವಾತಾವರಣ, ಮೋಡ ಕವಿದಂಥ ವಾತಾವರಣ ನಾವು ನೋಡಬಹುದಾಗಿದೆ. ಮತ್ತು ಈ ಅವಧಿಯೊಳಗೆ ನಮಗೆ ಬೇಕಾದಷ್ಟು ಅಂದರೆ ಕೃಷಿಗೆ ಎಷ್ಟು ಅನುಕೂಲಕರವಾದಂಥ ಮಳೆ ಪ್ರಮಾಣ ಬೇಕು ಅಷ್ಟು ಈ ಸಮಯದೊಳಗೆ ನಾವು ಪಡಿಬಹುದು ಅನ್ನುವಂಥ ಸೂಚನೆ ಕೂಡ ಅದ. ಬಹುಶಃ ಯಾರಿಗೆ ಮಳೆ ಬೇಕಾಗಿದೆ ಅವರಿಗೆ ಮಳೆ ಸಿಗ್ತದೆ, ಯಾರಿಗೆ ಬಿಸಿಲು ಹೊರಪು ಬೇಕಾಗಿದೆ ಅವರಿಗೂ ಕೂಡ ಈ ವಾರದೊಳಗೆ ನ್ಯಾಯ ಸಿಗಬಹುದು ಅನ್ನುವಂಥ ಸೂಚನೆ ಅದ. ಈಗಾಗಲೇ ತಾವು ಅಂದ್ಕೊಂಡಂಗೆ ಕಳೆದ ವಾರ ನಾವು ನೋಡಿದ್ವಿ. ಈ ಸಲ ಮಳೆಯ ಪ್ರಮಾಣದೊಳಗೆ ವಿಜಯಪುರ ಜಿಲ್ಲೆಗೆ ಮೊದಲೇ ಸ್ಥಾನ ಹೋಗ್ತದೆ. 43.8 ಮಿಲಿಮೀಟರ್ನಷ್ಟು ಮೊದಲೇ ನಂಬರ್. 2ನೇ ನಂಬರು ಕಲಬುರಗಿ ಜಿಲ್ಲೆಗೆ 42 ಮಿಲಿಮೀಟರ್ನಷ್ಟು. 3ನೇ ನಂಬರ್ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ 41.7 ಮಿಲಿಮೀಟರ್ನಷ್ಟು. ಆ ನಂತರ ಬಾಗಲಕೋಟೆ 36.6 ಮಿಲಿಮೀಟರ್ನಷ್ಟು, ಕೊಪ್ಪಳ ಜಿಲ್ಲೆ 33.8 ಮಿಲಿಮೀಟರ್ನಷ್ಟು, ನಂತರ ಆಮೇಲೆ ಬೀದರ್ ಜಿಲ್ಲೆ 29.5 ಮಿಲಿಮೀಟರ್, ಆ ನಂತರ ರಾಯಚೂರು 29.2, ಜೈರಾಬಾದ್ ತಾಲೂಕಿನೊಳಗೆ 29 ಮಿಲಿಮೀಟರ್, ಆ ನಂತರ ಬಳ್ಳಾರಿ ಜಿಲ್ಲೆ ಒಳಗೆ 20 ಮಿಲಿಮೀಟರ್. ಅತ್ಯಂತ ಕಡಿಮೆ ಈ ವಾರ ಮಳೆ ಅಂತಂದ್ರೆ ಯಾದಗಿರಿ ಜಿಲ್ಲೆ ಒಳಗೆ ಆಗ್ಬೋದು 19.6 ಮಿಲಿಮೀಟರ್ನಷ್ಟು. ಒಟ್ಟು 9 ಜಿಲ್ಲೆಗಳು ಮತ್ತು 1 ತಾಲೂಕಿನೊಳಗೆ ನಾವು ಮಳೆಯ ಪ್ರಮಾಣವನ್ನು ನೋಡಿದ್ವಿ. ಈ ಮಳೆ ಪ್ರಮಾಣದೊಳಗೆ ಹೆಚ್ಚು ಕಡಿಮೆ ಆಗ್ಬೋದು ಮತ್ತು ವಾತಾವರಣದೊಳಗೆ ಏರುಪೇರುಗಳು ಆಗ್ಬೋದು. ಅದು ಸಾಮಾನ್ಯವಾದಂಥದ್ದು. ಅಂಥ ವಿಚಾರವನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ನೇರವಾಗಿ ತಮಗೆ ಮಾಹಿತಿ ಸಿಗೋದ್ರಿಂದ ಯಾವುದೇ ಕನ್ಫ್ಯೂಷನ್ ಅಥವಾ ಯಾವುದೇ ದ್ವಂದ್ವಕ್ಕೆ ಅವಕಾಶ ಅಲ್ಲಿ ಇರೋದಿಲ್ಲ. ನೇರವಾದಂಥ ಒಂದು ಮಾಹಿತಿಯಿಂದ ತಮಗೂ ಕೂಡ ಯೋಜನೆ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇದರ ಜೊತೆಗೆ ತಾವು ಇನ್ನೂ ಬೇರೆ ಬೇರೆ ಆ್ಯಪ್ಗಳದಾವ, ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ಕೇಳುಗ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು.
ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.